ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ APs? If they are, if they form an AP, find the common difference and write next 3 more terms. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಕೆಳಗಡೆ ಕೊಟ್ಟಿರೋ ಸೀಕ್ವೆನ್ಸ್ ಅಲ್ಲಿ ಯಾವ AP ಇದಾವೆ ಅಂತ ಚೆಕ್ ಮಾಡಂತ ಹೇಳಿದ್ದಾರೆ. ಒಂದ್ ವೇಳೆ AP ಆದ್ರೆ ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ 3 ಟರ್ಮ್ಸ್ ನ ಬರಿ ಅಂತ ಹೇಳಿದ್ದಾರೆ. ಆ ಸೀಕ್ವೆನ್ಸ್ ಅಲ್ಲಿ ನೆಕ್ಸ್ಟ್ 3 ಟರ್ಮ್ಸ್ ನ ಬರಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಕಾಮನ್ ಡಿಫರೆನ್ಸ್ ಏನ್ ಬರತ್ತಿದೆ? 4 minus 2 that is 2. 8 minus 4 that is 4. ಇದು AP ಅಲ್ಲ. AP ಇಲ್ಲ ಅಂದ್ರೆ ಇದ್ರದ್ದು ನೆಕ್ಸ್ಟ್ 3 ಟರ್ಮ್ ಬರೆಯೋದು. AP ಆದ್ರೆ ಅಷ್ಟೇ ಇದ್ರದ್ದು ನೆಕ್ಸ್ಟ್ 3 ಟರ್ಮ್ಸ್ ನ ಬರಿಬೇಕು. ಕಾಮನ್ ಡಿಫರೆನ್ಸ್ ಇಲ್ಲಿ ಇಂಟು 2 ಅಂತ ತಗೊಳ್ಳಿ. LCM ತೆಗೆದ್ರೆ ಇಲ್ಲಿ 2 ಇದೆ ಡಿನಾಮಿನೇಟರ್ ಅಲ್ಲಿ, ಇದಕ್ಕೆ ನ್ಯೂಮರೇಟರ್ ಅಲ್ಲಿ ಇಂಟು 1 ಅಂತ ಮಾಡ್ಬೇಕು. ಇಲ್ಲಿ ಇಂಟು 2. 5 minus 4 that is 1 divided by 2. 1 divided by 2. Next 3 minus 5 by 2. 1 divided by 2. ಇಲ್ಲಿ ಕಾಮನ್ ಡಿಫರೆನ್ಸ್ ಏನ್ ಬರತ್ತಿದೆ? ಸೊ ಇದೇನಾಯ್ತು? ಎಸ್, ಇಟ್ ಈಸ್ AP. ಕಾಮನ್ ಡಿಫರೆನ್ಸ್ ಸೇಮ್ ಬರತೈತಿ 1/2. ಓಕೆ, AP ಆದ್ರೆ ಅವ್ರ ಏನ್ ಹೇಳಿದ್ದಾರೆ? ನೆಕ್ಸ್ಟ್ 3 ಟರ್ಮ್ ನ ಬರಿಬೇಕು. ಕಾಮನ್ ಡಿಫರೆನ್ಸ್ ಬರಿಬೇಕು. ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಕಾಮನ್ ಡಿಫರೆನ್ಸ್ ಬರಿ ಅಂತ ಹೇಳಿದ್ದಾರೆ. ಎಸ್, ಇಟ್ ಈಸ್ AP. ನೆಕ್ಸ್ಟ್ 3 ಟರ್ಮ್ಸ್ ಬರಿ ಅಂತ ಹೇಳಿದ್ದಾರೆ. AP ಅಲ್ಲಿ AP 2 5/2, 3 7/2. ಓಕೆ, ನೆಕ್ಸ್ಟ್ 3 ಟರ್ಮ್ಸ್ ತಗೊಳ್ಳಿ. ನೆಕ್ಸ್ಟ್ ಯಾವ್ದು ಬರ್ತೈತಿ? 4. ಹೇಗೆ? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಇದು ಫಿಫ್ತ್. A5 equals to A plus 4D. A ಏನಿದೆ? 2 ಪ್ಲಸ್ D ಏನೈತಿ? 1/2. 4 into 1/2. 2 1s are 2 2s, that is 4. ಅಂದ್ರೆ ಫಿಫ್ತ್ ಟರ್ಮ್ ಏನ್ ಬಂತು? 4. ಫಿಫ್ತ್ ಟರ್ಮ್ ಸ್ಟೆಪ್ ಇದು ಬರೆದು ಇಲ್ಲಿ 4 ಅಂತ ಬರಿಬೇಕು ಸೀಕ್ವೆನ್ಸ್ ಅಲ್ಲಿ. ಫಸ್ಟ್ ಇದು ಫಿಫ್ತ್ ಟರ್ಮ್. ಈ ತರ ಫಿಫ್ತ್ ಟರ್ಮ್, ಸಿಕ್ಸ್ತ್ ಟರ್ಮ್, ಸೆವೆಂತ್ ಟರ್ಮ್ ಫೈಂಡ್ ಮಾಡ್ಬೇಕು. A6 ಮತ್ತೆ A7 ಫೈಂಡ್ ಮಾಡಿ ಇಲ್ಲಿ ಬರಿಬೇಕು. ಓಕೆ, A6 ಫೈಂಡ್ ಮಾಡಿ. A5 ಏನಾಯ್ತು? 4 ಆಯ್ತು. ಏನು? A5 that is 4. ಇನ್ನು A6 ಏನೈತಿ? A6 ಹೇಗೆ ಫೈಂಡ್ ಮಾಡ್ತೀರಾ? A6 ಹೇಗೆ ಫೈಂಡ್ ಮಾಡ್ತೀರಾ? A6 equals to A plus 5D. ಹೌದು, A ಏನ್ ಕೊಟ್ಟಿದ್ದಾರೆ? 2 ಪ್ಲಸ್ 5 into 1/2 that is 5/2. LCM ತೆಗೆದ್ರೆ into 2. 4 9/2. A6 9/2. ಹೌದು. ಇನ್ A7 ಫೈಂಡ್ ಮಾಡಿ. A7 ಫೈಂಡ್ ಮಾಡಿ. A plus 6D. 2 plus 6 into 1/2. 2 1s are 2 3s, that is 6. A7. A7 ಏನಾಯ್ತು? A7 ಏನಾಯ್ತು? 5. ಈ ತರ A7, A5, A6 ಫೈಂಡ್ ಮಾಡಿ ಲಾಸ್ಟ್ ಸೀಕ್ವೆನ್ಸ್ 5 ಅಂತ ಬರಿಬೇಕು. ದಿಸ್ ಇಸ್ ದ AP. ನೆಕ್ಸ್ಟ್ 3 ಟರ್ಮ್ ಫೈಂಡ್ ಮಾಡಂತ ಹೇಳಿದ್ದಾರೆ. ಇನ್ನು 4 9/2 ಮತ್ತೆ 5. ಇದು ಹೇಳಿ AP ಐತೆ ಇಲ್ಲ ಅಂತ ಚೆಕ್ ಮಾಡಿ. ಇದು ನೀವೇ ಚೆಕ್ ಮಾಡಿ. ಇದು HW. ಇದನ್ನು ನೀವೇ ಚೆಕ್ ಮಾಡಿ. ಎರಡು ಆಲ್ರೆಡಿ ಹೇಳಿದ್ದೇನೆ. ಇವೆರಡು ಚೆಕ್ ಮಾಡಿ. ಇದು ಮತ್ತೆ ಇದು ನೀವೇ ಟ್ರೈ ಮಾಡ್ಬೇಕು. AP ಇದ್ರೆ ನೆಕ್ಸ್ಟ್ 3 ಟರ್ಮ್ ಬರಿಬೇಕು. AP ಇಲ್ಲ ಅಂದ್ರೆ ನಾಟ್ AP ಅಂತ ಬರಿಬೇಕು. ನಾಟ್ AP ಇದ್ರೆ ಈ ತರ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. AP ಇದ್ರೆ ಇದೆಲ್ಲ ಸ್ಟೆಪ್ಸ್ ನ ಬರಿಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಇದು ಟ್ರೈ ಮಾಡಿ ನೋಡೋಣ. ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡಿ.
ಇದು ಎ ಪಿ ಐತೆ ಇಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡ್ಬೇಕು. ಡಿ ಈಕ್ವಲ್ಸ್ ಟು ಸಕ್ಸೆಸಿವ್ ಟರ್ಮ್ ಮೈನಸ್ ಪ್ರಿಸೀಡಿಂಗ್ ಟರ್ಮ್. 3 ಪ್ಲಸ್ ರೂಟ್ 2 ಮೈನಸ್ 3. 3 ಅಪೋಸಿಟ್ ನೇಚರ್ ಅಲ್ಲಿರೋದು ಕ್ಯಾನ್ಸಲ್ ಆಯ್ತು. ಡಿ ಏನ್ ಬಂತು? ರೂಟ್ 2. ನೆಕ್ಸ್ಟ್ ಟರ್ಮ್ ಚೆಕ್ ಮಾಡಿ ನೋಡಿ, ಕಾಮನ್ ಡಿಫರೆನ್ಸ್ ಸೇಮ್ ಬರ್ಬೇಕು. ಇದು ಮೈನಸ್ ಇದು ಮಾಡಿ. ಡಿ ಈಕ್ವಲ್ಸ್ ಟು 3 ಪ್ಲಸ್ 2 ರೂಟ್ 2 ಮೈನಸ್ 3 ಪ್ಲಸ್ 2 ರೂಟ್ 3 ಪ್ಲಸ್ ರೂಟ್ 2. 3 ಪ್ಲಸ್ 2 ರೂಟ್ 2 ಮೈನಸ್ 3 ಮೈನಸ್ ರೂಟ್ 2. ಇದು ಇಲ್ಲಿ ಇಂಟಿಜರ್ ರೂಲ್ ಅಪ್ಲೈ ಆಗ್ತೈತಿ. ಇಂಟಿಜರ್ಸ್ ಅಲ್ಲಿ ಇಲ್ಲಿ ಬ್ರಾಕೆಟ್ ಅಂದ್ರೆ ಮಲ್ಟಿಪ್ಲೈ. ಅಪೋಸಿಟ್ ನೇಚರ್ ಅಲ್ಲಿರೋ ಸೈನ್ ಮೈನಸ್ ತಗೋತೀವಿ, ಅಪೋಸಿಟ್ ಇದ್ರೆ ಮೈನಸ್ ತಗೋತೀವಿ. ಓಕೆ, ಸೇಮ್ ಇದ್ರೆ ಪ್ಲಸ್, ಅಪೋಸಿಟ್ ಇದ್ರೆ ಮೈನಸ್. ಯಾವಾಗ? ಮಲ್ಟಿಪ್ಲೈ ಮಾಡೋವಾಗ. ಸೈನ್ ಮಲ್ಟಿಪ್ಲಿಕೇಶನ್ ಹೀಗೆ. ಓಕೆ, ಅಪೋಸಿಟ್ ನೇಚರ್ ಅಲ್ಲಿರೋ 3 ಕ್ಯಾನ್ಸಲ್ ಆಗ್ತೈತಿ. 2 ರೂಟ್ 2 ಮೈನಸ್ ರೂಟ್ 2. ಬೋತ್ ಕಾಮನ್ ಡಿಫರೆನ್ಸಸ್ ಆರ್ ಡಿಫರೆಂಟ್. ಅಂದ್ರೆ ಕಾಮನ್ ಡಿಫರೆನ್ಸ್ ನಾಟ್ ಸೇಮ್. ಕಾಮನ್ ಡಿಫರೆನ್ಸ್ ಇಲ್ಲಿ ಏನಾಗತ್ತಿದೆ? ಸೇಮ್ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. 0.2 0.22 0.222 0.2222. ನೆಕ್ಸ್ಟ್ 3 ಡಾಟ್ ಕೊಡಿ ಅಂಡ್ ಸೋ ಆನ್. ಇದ್ರದ್ದು ಡಿಫೈನ್ ಮಾಡಿ. 0.22 ಮೈನಸ್ 0.2 ಏನಾಗತ್ತೆ ನೋಡಿ. ಮತ್ತೆ 0.222 ಮೈನಸ್ 0.22 ಏನಾಗತ್ತೆ ನೋಡಿ. ಡಿ ಚೆಕ್ ಮಾಡ್ಬೇಕಿಲ್ಲಿ. ಟ್ರೈ ಮಾಡಿ. 0.22 0.2 ಸಬ್ಟ್ರಾಕ್ಟ್ ಮಾಡ್ಬೇಕು. ಇಲ್ಲೇನು ಇಲ್ಲ ಅಂದ್ರೆ 0. 2 ಆಸ್ ಇಟ್ ಈಸ್. 2 ಮೈನಸ್ 2 0 ಇಂಟು 0. ಸಾರಿ, 0.02. ಇದು 0.222 0.22 ಸಬ್ಟ್ರಾಕ್ಟ್ ಮಾಡಿ. 2 ಆಸ್ ಇಟ್ ಈಸ್. 0 0.0 ಅಂದ್ರೆ 0.002. both are different, not AP. Common difference is not same, so it is not AP. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ, ಸಾಲ್ವ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ತಗೊಳ್ಳಿ. ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ ಇದು. ನೆಕ್ಸ್ಟ್ ಇವೆಲ್ಲ ಕ್ವಶನ್ಸ್ ತಗೊಳ್ಳಿ, ಟ್ರೈ ಮಾಡಿ ನೋಡೋಣ. ಇದು ನೀವೇ ಟ್ರೈ ಮಾಡಿ, ಇದನ್ನು ನೀವೇ ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ. ನೀವೇ ಈಸಿ ಐತಿ, ನೀವೇ ಟ್ರೈ ಮಾಡ್ಬೇಕು. ನಾ ಇದು ಹೇಳ್ತೀನಿ, ಇದು ನೀವೇ ಟ್ರೈ ಮಾಡಿ. ಇವೆರಡು ನಾ ಹೇಳ್ತೀನಿ, ಇದ್ರಲ್ಲಿ ಒಂದು ಹೇಳ್ತೀನಿ, ಒಂದು ನೀವು ಟ್ರೈ ಮಾಡ್ಬೇಕು. ಒಂದು ನಾ ಹೇಳ್ತೀನಿ, ಸರಿ, ಒಂದು ನಾ ಹೇಳ್ತೀನಿ, ಇನ್ನೊಂದು ನೀವೇ ಟ್ರೈ ಮಾಡ್ಬೇಕು. ಇದು ನಾ ಹೇಳ್ತೀನಿ, ಇದು ನೀವು ಟ್ರೈ ಮಾಡ್ಬೇಕು. ಇದ್ರಲ್ಲಿ ಒಂದು ನಾ, ಒಂದು ನೀವು. ಓಕೆ, ಇದು ತಗೊಳ್ಳಿ. 1,3,9,27. ಇದು ನೋಟ್ ಮಾಡ್ಕೊಳ್ಳಿ, ಟ್ರೈ ಮಾಡಿ ನೋಡೋಣ. ಇದು d equals to 3 minus 1, that is 2. d equals to 9 minus 3, 6. Common difference is not same. ಏನು? ಕಾಮನ್ ಡಿಫರೆನ್ಸ್ ಸೇಮ್ ಇಲ್ಲ ಇಲ್ಲಿ. ಓಕೆ, ಸೊ ದಿಸ್ ಇಸ್ ನಾಟ್ AP. ದಿಸ್ ಈಸ್ ನಾಟ್ AP. ನೋಟ್ ಮಾಡ್ಕೊಳ್ಳಿ ಇದು. ಇವೆರಡು ಟ್ರೈ ಮಾಡಿ ನೋಡೋಣ ಅನ್ಕ. ಓಕೆ, ನೋಟ್ ಮಾಡ್ಕೊಂಡ್ರೆ ಇದು. ಓಕೆ, ನೆಕ್ಸ್ಟ್ ತಗೊಳ್ಳಿ. A,2A, 3A, 4A. ಡಿ ಬೇಕಾದ್ರೆ ಏನ್ ಮಾಡ್ತೀರಾ ಇಲ್ಲಿ? 2A minus A ಅಂದ್ರೆ A. 2 minus 1, 1. 3A minus 2A. 3 minus 2. Difference is same.
ಕಾಮನ್ ಡಿಫರೆನ್ಸ್ ಸೇಮ್ ಆದ್ರೆ ಸೊ ದಿಸ್ ಈಸ್ ಎ ಪಿ. ನೆಕ್ಸ್ಟ್ ಟರ್ಮ್ ಫೈಂಡ್ ಮಾಡಂತ ಹೇಳಿದ್ದಾರೆ. 1 2 3 4 ಫಿಫ್ತ್ ಟರ್ಮ್ a5 equals to a plus 4d ಅಂತ ಬರೆದ್ರೆ ಫಿಫ್ತ್ ಟರ್ಮ್ a 6 a plus 5d a 7 a plus 6d. ಫೈಂಡ್ ಮಾಡಿ ನೋಡೋಣ. ಡಿ ವ್ಯಾಲ್ಯೂ ಏನಿದೆ? ಡಿ ವ್ಯಾಲ್ಯೂ ಎ ಅಂತ ಬಂದಿದೆ. ಹೌದು, ಡಿ ವ್ಯಾಲ್ಯೂ ಎ ಇದೆ. ಎ ವ್ಯಾಲ್ಯೂ ಎ ಪ್ಲಸ್ 4 ಇಂಟು ಎ ದಟ್ ಈಸ್ 5a. ಹೌದು, ಎ ಪ್ಲಸ್ 5 ಇಂಟು ಎ ದಟ್ ಈಸ್ 6a. ಎ ಪ್ಲಸ್ 6 ಇಂಟು ಎ 7a. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಏನ್ ಮಾಡ್ಬಿಡಿ, ಎ ಪಿ ಬರೋದ್ಬಿಡಿ. a, 2 a, 3 a, 4 a, 5 a, 6 a, 7a. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ 3 ಡಾಟ್ ಕೊಡ್ಬೇಕು. ಹಾಗೆ ಕಂಟಿನ್ಯೂ ಇದೆ ಇದು ಸೀಕ್ವೆನ್ಸ್. ಓಕೆ, ಇದು ಟ್ರೈ ಮಾಡ್ತೀರಾ ನೀವು. ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ, ಎ ಕ್ಯೂಬ್ ಅಂದ್ರೆ ಎ ಇಂಟು ಎ ಇಂಟು ಎ. ಇದನ್ನ ಎ ಸ್ಕ್ವೇರ್ ಇಂಟು ಎ ಅಂತಾನು ಬರಿಬಹುದು. ಇದು ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಂತಾನು ಬರಿಬಹುದು, ಇಲ್ಲ 4 ಟೈಮ್ಸ್ ಎ ನ ತಗೋಬಹುದು. ಇದು ಟ್ರೈ ಮಾಡಿ. ಓಕೆ, ಇದು ತಗೊಳ್ಳಿ. 11th ಒನ್ a, a square, a cube, a power 4. 3 ಡಾಟ್ ಅಷ್ಟೇ. ಇಲ್ಲಿ ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡ್ಬೇಕಾದ್ರೆ ರೈಟ್ a2 ಮೈನಸ್ a1. ಸೆಕೆಂಡ್ ಟರ್ಮ್ a ಸ್ಕ್ವೇರ್ ಮೈನಸ್ a. ಇದೇನಾಯ್ತು? ಕಾಮನ್ ಡಿಫರೆನ್ಸ್ ಇಲ್ಲಿ ಏನ್ ಬರತೈತಿ? a ಸ್ಕ್ವೇರ್ ಮೈನಸ್ a ಅಂತ ಬರತೈತಿ. a ಕ್ಯೂಬ್ ಮೈನಸ್ a ಸ್ಕ್ವೇರ್. ಬೋತ್ ಆರ್ ಡಿಫರೆಂಟ್. ಏನು? ಕಾಮನ್ ಡಿಫರೆನ್ಸ್ ಈಸ್ ನಾಟ್ ಸೇಮ್. ಸೊ ದಿಸ್ ಈಸ್ ನಾಟ್ AP. ಏನು? ಇದು AP ಅಲ್ಲ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ, ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ. ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡೋಣ. ಇದು ಮೈಂಡ್ ಅಲ್ಲಿ ಸಾಲ್ವ್ ಮಾಡಿ ನೋಡೋಣ. ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟಿಂಗ್ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಮೈಂಡ್ ಅಲ್ಲಿ ಸಾಲ್ವ್ ಮಾಡಿ. ಕಾಮನ್ ಡಿಫರೆನ್ಸ್ ಏನಾಗತ್ತೆ ಹೇಳಿ? 2√2 ಬರುತ್ತೆ. ಎಲ್ಲ ಚೆಕ್ ಮಾಡಿ. √8 ನ ನೀವು 4 ಇಂಟು 2 ಅಂತ ಬರ್ಕೋತೀರಿ, ಮೈನಸ್ √2. ಓಕೆ, ಇದು 4 ಅನ್ನ ನಾವು √2 ಇಂಟು √2 ಅಂತ ಬರಿಬಹುದು. ಇದು ಇಂಟು √2 ಈ ತರ ಬರಿಬಹುದು, ಮೈನಸ್ √2. ಬೇಡ ಅಂದ್ರೆ 4 ಅನ್ನ ನಾವು 2 ಸ್ಕ್ವೇರ್ ಅಂತಾನು ಬರಿಬಹುದು. ಈ ರೂಟ್ ಈ 2 ಕ್ಯಾನ್ಸಲ್ ಆಗ್ತೈತಿ. ಹೇಗೆ ಅಂದ್ರೆ ರೂಟ್ ಅಂದ್ರೆ 1/2, ಇಲ್ಲಿ 2 ಐತೆ ಅಂದ್ರೆ ಅದಕ್ಕೆ ಇಂಟು 2 ಅನ್ನಂಗೆ. ಇದು ಮತ್ತೆ ಇದು ಕ್ಯಾನ್ಸಲ್ ಆಗ್ತೈತಿ. ಅಂದ್ರೆ ಇಲ್ಲಿ 2 ಸ್ಕ್ವೇರ್ ಹೋಲ್ 1/2, 2 ಕ್ಯಾನ್ಸಲ್ ಆಗ್ತೈತಿ. ಏನ್ ನೋಡಿತ್ತು? 2. ಇಲ್ಲಿ 2√2 ಮೈನಸ್ √2. This is the common difference. Next, √18 ಮೈನಸ್ √2. √18 ನೀವು ಬಾಳಾದ್ರೆ 9 ಇಂಟು 2 ಅಂತ ಬರೀತೀರಿ, ಮೈನಸ್ √2. ಬೋತ್ ಆರ್ ಡಿಫ್ರೆಂಟ್.
ಇದು ಡಿಫ್ರೆಂಟ್ ಐತಿ. ಸೊ common difference is not same. So this is not AP. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಎರಡು ಕಾಮನ್ ಡಿಫ್ರೆನ್ಸ್ ಸೇಮ್ ಇಲ್ಲ. ಇದು ನಾವು ಫರ್ದರ್ ಸಾಲ್ವ್ ಮಾಡೋದಿಕ್ಕೆ ಬರೋದಿಲ್ಲ. ಮಾಡ್ಬೋದು ಏನಂದ್ರೆ ಇದು 9 ನ 3 ಸ್ಕ್ವೇರ್ ಅಂತ ತಗೋತೀರಿ, ಇದು ರೂಟ್ ಹೋಗ್ತೈತಿ, ಇದು ರೂಟ್ ಹೋಗ್ತೈತಿ. ಏನ್ ಬರ್ತೈತಿ ಅಂದ್ರೆ ಇದು 3 ಇಂಟು 2 ಗೆ ರೂಟ್ ಇರತ್ತೆ. ಬೋತ್ ಆರ್ ಡಿಫ್ರೆಂಟ್. ಓಕೆ, ಇಲ್ಲಿ 2 ರೂಟ್ 2 ಇದೆ, ಇಲ್ಲಿ 3 ರೂಟ್ 2. ಇದು AP ಅಲ್ಲ. ನೋಟ್ ಮಾಡ್ಕೊಳ್ಳಿ ಇದು. ಇಲ್ಲ ನೆಕ್ಸ್ಟ್ ಕ್ವಶನ್ ತಗೊಂಡ್ಬೇಡಿ. ಇದದ್ದು ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಮಾಡ್ತೀರಿ? ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಂದ್ರೆ √6 ಮೈನಸ್ √3. ಏನೈತಿ ಇದು? √6 ನ ನಾವು 3 ಇಂಟು 2 ಮೈನಸ್ √3. ಹೌದು, ಇದನ್ನ ನಾವು √3 ಇಂಟು √2 ಮೈನಸ್ 3 ಈ ತರ ಬರಿಬಹುದು. ಬೋತ್ ಆರ್ ಡಿಫ್ರೆಂಟ್. ಇದರಲ್ಲಿ ಕಾಮನ್ √3 ತೆಗೆದ್ರೆ √2 ಮೈನಸ್ 1 ಅಂತ ಬರುತ್ತೆ. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡಿ. √9 ಮೈನಸ್ √6. 3 ಸ್ಕ್ವೇರ್ ಅಂತ ಬರಿಬಹುದು. ಇದು 3 ಇಂಟು 2 ಅಂತ ಬರಿಬಹುದು. ಇದು ಇಲ್ಲಿ 3 ಬಂತು, ಇದೇನಾಯ್ತು √6 ಆಸ್ ಇಟ್ ಈಸ್ ಇಟ್ಬಿಡಿ. ಬೇಡ ಅಂದ್ರೆ √3 ಮತ್ತೆ √2 ಸಪ್ರೇಟ್ ಬರೀರಿ. ಹಾಗಾದ್ರೆ ಏನಾಯ್ತು? ಬೋತ್ ಆರ್ ಡಿಫ್ರೆಂಟ್. ಇವೆರಡು ಆಯ್ತು, ಇದ್ನೂ ಆಯ್ತು, ಇದ್ನೂ ಆಯ್ತು. ಇದು HW ಓಕೆ, ಇದು HW. ಇದಾಯ್ತು. ಇದು ಸಾಲ್ವ್ ಮಾಡೋಣ ಬನ್ನಿ. ಇದು ನಾ ಹೇಳ್ತೀನಿ, ಇದು ನೀವು ಟ್ರೈ ಮಾಡ್ಬೇಕು. ಓಕೆ, ನೆಕ್ಸ್ಟ್ ತಗೊಳ್ಳಿ. D equals to 5 square minus 1 square. 5 square 25. 5 into 5 25. 1 square 1 into 1 1. This is 24. Next D 7 square minus 5 square. 7 square 49 minus 25. 40 minus 49 minus 25. 40 minus 20 20. ಅದ್ರೊಳಗಡೆ 5 ಹೋದ್ರೆ 15. ಆ 15 ಪ್ಲಸ್ 9 15. 5 20 ಪ್ಲಸ್ 4 24. ಓಕೆ, ಡಿ. ನೆಕ್ಸ್ಟ್ ಡಿ ನೋಡಿ. 73 ಮೈನಸ್ 7 ಸ್ಕ್ವೇರ್. ಹೌದು, 73 minus 49. 70 minus 40 30. 30 ಅಲ್ಲಿ 9 ಹೋದ್ರೆ 21. 21 plus 3 24. ಕಾಮನ್ ಡಿಫ್ರೆನ್ಸ್ ಏನ್ ಬರತೈತಿ? ಸೇಮ್. ದಿಸ್ ಈಸ್ AP ಆದ್ರೆ ನೀವೇನ್ ಮಾಡ್ಬೇಕು? A1 A2 A3 A4 A5 ಅಂದ್ರೆ ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ, ಅಂದ್ರೆ ನೀವು A5 ಫೈಂಡ್ ಮಾಡಿ. A ಪ್ಲಸ್ 4D A6 A ಪ್ಲಸ್ 5D A7 A ಪ್ಲಸ್ 6D. ಹೌದು, 3 ಫೈಂಡ್ ಮಾಡೋಣ ಬನ್ನಿ. A5 ಬೇಕಾದ್ರೆ A ಏನ್ ಕೊಟ್ಟಿದ್ದಾರೆ? 1 ಸ್ಕ್ವೇರ್ 1 ಪ್ಲಸ್ 4 ಇಂಟು ಡಿ. ಡಿ ಏನ್ ಬಂದಿದೆ ಇಲ್ಲಿ? ಎಲ್ಲ ಕಡೆ ಡಿ 24 ಐತಿ. 4 ಇಂಟು 24 A5 1 ಪ್ಲಸ್ 24 4 4 16 1 carry 4 2 8 1 9 96. A5 equals to 97.
97. 97 minus 73, 4, 2. Okay. 24 common difference. Right. Next A5 ಏನ್ ಬಂತು? ಇದು A6 1 plus 5 into 24. 24 5s are 5 4s are 20. 5 2s are 10 plus 2 120. ಇಲ್ಲಿ plus 1. A6 equals to 121. ಹೌದು. A7 1 plus 6 into 24, that is A7 ಏನಾಯ್ತು 1 plus 6 4s are 24, 6 2s are 12 plus 14, 7 145. ಹಾಗಾದ್ರೆ AP ಏನಾಗ್ತೈತಿ? AP 1 square, 5 square, 7 square, 73, 97, 121, 145 and so on. This is the AP. Next 3 term find ಮಾಡಂತ ಹೇಳಿದ್ರು. Next 3 term. ಅದಾದ್ಮೇಲೆ ಲಾಸ್ಟ್ AP ಅಲ್ಲಿ ಬರಿಬೇಕು. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಎಕ್ಸರ್ಸೈಸ್ 5.2 ಅಲ್ಲಿ ಎಕ್ಸರ್ಸೈಸ್ ಕ್ವಶನ್ಸ್ ಇದಾವೆ, ಸಾಲ್ವ್ ಮಾಡೋಣ. ರೆಡಿ ಇದೀರಾ ಎಲ್ರು? ನೀವೇನ್ ಮಾಡ್ಬೇಕು, ಕ್ವಿಕ್ ಆಗಿ ಮೈಂಡ್ ಅಲ್ಲಿ ಸಾಲ್ವ್ ಮಾಡ್ಬೇಕು. ಮೈಂಡ್ ಅಲ್ಲಿ ಸಾಲ್ವ್ ಮಾಡಿ ಆನ್ಸರ್ಸ್ ನ ಹೇಳ್ಬೇಕು. ಆದ್ರೆ ನೋಟ್ ಅಲ್ಲಿ ಈ ತರ ಎಲ್ಲಾನು ಬರ್ದಿರ್ಬೇಕು. ಅರ್ಥ ಆಯ್ತಾ? ನೋಟ್ಬುಕ್ ಅಲ್ಲಿ ಹೀಗೆಲ್ಲ ಡಿಟೇಲ್ ಆಗಿ ಬರಿಬೇಕು. ಆದ್ರೆ ಕ್ಲಾಸ್ ಕೇಳುವಾಗ ಏನ್ ಮಾಡ್ಬೇಕು, ಫಾಸ್ಟ್ ಆಗಿ ಆನ್ಸರ್ ನ ಹೇಳ್ಬೇಕು. ಕಾಮನ್ ಡಿಫರೆನ್ಸ್ ಫಾಸ್ಟ್ ಆಗಿ ಹೇಳ್ಬೇಕು, AP ಐತೋ ಇಲ್ಲ ಅಂತ ಹೇಳ್ಬೇಕು, ಮತ್ತೆ ಯಾವ ಟರ್ಮ್ ಕೇಳಿರ್ತಾರೆ ಫೈಂಡ್ ಮಾಡಕ್ಕೆ ಅದನ್ನು ಜಲ್ದಿ ಮೈಂಡ್ ಅಲ್ಲಿನೇ ಸಾಲ್ವ್ ಮಾಡಿ ಹೇಳ್ಬೇಕು. ಹೇಳ್ತೀರಲ್ವಾ? ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಕಾಮನ್ ಡಿಫರೆನ್ಸ್ ಏನಾಗ್ಬೇಕು, ಡಿ ಅಂತ ಬರ್ಬೇಕು. ಡಿ ಏನಿದೆ 24 ನೇ ಬರ್ಬೇಕು. ಕಾಮನ್ ಡಿಫರೆನ್ಸ್ 24 ಬಂದ್ರೆ ಎಸ್ ಇಟ್ ಈಸ್ AP. ಓಕೆ, AP ಬಂದ್ರೆ ನೆಕ್ಸ್ಟ್ 3 ಟರ್ಮ್. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಎಕ್ಸರ್ಸೈಸ್ 5.2 ಅಲ್ಲಿ ಫಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಇನ್ ದ ಫಾಲೋಯಿಂಗ್ ಟೇಬಲ್. Given that A is the first term, D is the common difference, AN is the nth term of AP. ಇಲ್ಲಿ A ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ N ಕೊಟ್ಟಿದ್ದಾರೆ, ಮತ್ತೆ nth ಟರ್ಮ್. ಓಕೆ, ಇಲ್ಲಿ ಗ್ಯಾಪ್ ಕೊಟ್ಟಿರೋದಲ್ಲಿ ನೀವೇನ್ ಮಾಡ್ಬೇಕು, ಫಿಲ್ ಮಾಡ್ಬೇಕು. ADN, AN ಫೈಂಡ್ ಮಾಡ್ಬೇಕು. AN ಫೈಂಡ್ ಮಾಡೋಕೆ ಒಂದು ಫಾರ್ಮುಲಾ ಇದೆ, ಇದ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ಟ್ರೈ ಮಾಡಿ ನೋಡೋಣ. ಇಲ್ಲಿ ಡಿ ಇದೆ, ಎ ಐತಿ, ಎನ್ ಐತಿ. AN ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡಿ, AN ನೋಟ್ ಮಾಡ್ಕೊಂಡ್ರ ಇದು? ಓಕೆ, ಹಾಗಾದ್ರೆ ಇಲ್ಲಿ ಮೇಲೆ ಸಾಲ್ವ್ ಮಾಡ್ತೀನಿ ನೋಡಿ. ಬಾಕ್ಸ್ ಫಿಲ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಮೇಲೆ ಸಾಲ್ವ್ ಮಾಡಿರ್ತೀನಿ, ನೀವೇನ್ ಮಾಡ್ಬೇಕು, ಕೆಳಗಡೆ. ಫಸ್ಟ್ ಒನ್, A equals to 7, D equals to 3, N equals to 8, AN is A, N, A8, A plus 8 minus 1 into D. A is 7, 8 minus 1, right, 7, D 3. 7 plus 7 3s are 21. 21 plus 7 28. ಅಂದ್ರೆ ಇಲ್ಲಿ 28. ಇದು ಬಾಕ್ಸ್ ಯಾಕೆ ಹಾಕಿದ್ದೇನೆ ಅಂದ್ರೆ ಗೊತ್ತಾಗ್ಲಿ ಅಂತ. ಫೈಂಡ್ ಮಾಡಿರೋದು ಯಾವ ವ್ಯಾಲ್ಯೂ, ಇದು AN. ಓಕೆ, ನೋಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಆಯ್ತು. ಇದೇ ತರ ಸಾಲ್ವ್ ಮಾಡ್ತೀರಾ.
ಇದೇ ತರ ಸಾಲ್ವ್ ಮಾಡ್ಬೇಕು. ಟ್ರೈ ಮಾಡಿ ನೋಡೋಣ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋದಿಕ್ಕೆ. ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋದಿಕ್ಕೆ ಟ್ರೈ ಮಾಡಿ. a equals to -18, n equals to 10, an equals to 0. Find d. an equals to a plus n minus 1 into d. an is 0, a value is -18, n is 10 minus 1, d find ಮಾಡಬೇಕು. Okay, take this to left. 18 minus ಇರೋದು ಪ್ಲಸ್ ಆಗತ್ತೆ. 18 equals to 10 minus 1, 9d. 9 ones are 9, 9 twos are. d equals to 2. ಅಂದ್ರೆ 2. ಬಾಕ್ಸ್ ಆದ್ರೂ ಹಾಕಿ, ಬೇಡ ಅಂದ್ರೆ ಕೆಳಗಡೆ ಅಂಡರ್ಲೈನ್ ಮಾಡಿ. ಬಾಕ್ಸ್ ಬೇಡ ಅಂದ್ರೆ ಅಂಡರ್ಲೈನ್ ಮಾಡಿ. ಅಂಡರ್ಲೈನ್ ಮಾಡಿ ಇದು. ಓಕೆ, ನೋಟ್ ಮಾಡ್ಕೊಳ್ಳಿ. ಇದೇ ತರ ಸಾಲ್ವ್ ಮಾಡ್ಬೇಕು. ನೋಟ್ ಮಾಡ್ಕೊಂಡ? ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ನೆಕ್ಸ್ಟ್ ಟ್ರೈ ಮಾಡಿ. ಎ ಫೈಂಡ್ ಮಾಡ್ಬೇಕು, ಡಿ ಕೊಟ್ಟಿದ್ದಾರೆ. ಎ ಫೈಂಡ್ ಮಾಡ್ಬೇಕು, ಏನ್ ಕೊಟ್ಟಿದ್ದಾರೆ, ಏನ್ ವ್ಯಾಲ್ಯೂ ಅಲ್ಲಿ ಏನ್ ಮಾಡ್ಬೇಕು, an. an ಈಕ್ವಲ್ಸ್ ಟು, ಇದು ಥರ್ಡ್ ಒನ್. ಇಲ್ಲಿ ಎ ಕ್ವಶನ್ ಮಾರ್ಕ್, ಡಿ -3, an -5, 18. n equals to 18. a plus n minus 1 into d. a find ಮಾಡಬೇಕು, as it is -5, an is -5. a put a as it is. In place of n, put 18 minus 1, d -3. -5 a plus 17 into 3. ನೆಕ್ಸ್ಟ್ ತಗೊಳ್ಳಿ, ಇದು an. an a plus n minus 1 into d. a ಫೈಂಡ್ ಮಾಡಬೇಕು, d -3, n 18, 18 minus 1, 19 into -3 -5 as it is. a as it is, minus of minus, plus of minus, minus, both sign are different. ಮಲ್ಟಿಪ್ಲೈ ಮಾಡ್ಬೇಕಿಲ್ಲಿ. 51. a equals to -5 plus 51, that is 46. a value is 46. ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಇದು ನೀವು ಟ್ರೈ ಮಾಡ್ತೀರಿ. ನೆಕ್ಸ್ಟ್ ಇವೆರಡು ಸಾಲ್ವ್ ಮಾಡಿ. ಇದು a, d, n, an. ಓಕೆ, a ಕೊಟ್ಟಿದ್ದಾರೆ 4th ಅಲ್ಲಿ. ಟ್ರೈ ಮಾಡಿ ನೋಡೋಣ. ಇದು ನಾನ್ ಸಾಲ್ವ್ ಮಾಡ್ತೀನಿ, ಇದು ನೀವು ಟ್ರೈ ಮಾಡಿ. ಇದು HW. ಓಕೆ, a equals to -18.9, d equals to 2.5, n question mark, an 3.6. okay, an formula, a plus n minus 1 into d, a minus 18.9 plus n minus 1 d 2.5, an 3.6. ಹೌದು, ಇದು ನೆಗೆಟಿವ್ ಇದೆ, ಲೆಫ್ಟ್ ಸೈಡ್ ಬಂದ್ರೆ ಪಾಸಿಟಿವ್ ಆಗ್ತೈತಿ. 3.6 ಪ್ಲಸ್ 18.9 equals to n minus 1 into 2.5. ಹೌದು, ಇದು ಆಡ್ ಅಪ್ ಮಾಡಿ. 18.9, 3.6 ಇದೇ ತರ ಬರಿಬೇಕು. ಇಲ್ಲಿ ಯೂನಿಟ್ ಪ್ಲೇಸ್ ಇದೆ, ಸೊ 3.6 ಯೂನಿಟ್ ಪ್ಲೇಸ್ ಕೆಳಗಡೆನೆ ಆಡ್ ಮಾಡಿದ್ರೆ 9, 110,
plus 5 15, 8 1 9, 9 10 11 12. Okay, 8 4 12 2, 22 point, right, 22.5, 22.5 equals to n minus 1 into 2.5. ಇಲ್ಲಿ 2.5 ಏನಾಗಿದೆ, ಮಲ್ಟಿಪ್ಲೈ ಆಗಿದೆ, ಇಲ್ಲಿ ಬಂದ್ರೆ ಡಿವೈಡ್ ಆಗ್ತೈತಿ. ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಇಲ್ಲಿ ತಗೊಳ್ಳಿ ಅದ್ರ ಸೊಲ್ಯೂಷನ್. 22.5 equals to n minus 1, ಇಲ್ಲಿ 2.5. ಓಕೆ, ಇದೇನ್ ಮಾಡ್ಬೇಕು, ಪಾಯಿಂಟ್ ನ ಅಂಕ ರಿಮೂವ್ ಮಾಡೋದಿಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಡೆಸಿಮಲ್ ಪ್ಲೇಸ್ 1 ಇದೆ, ಇಲ್ಲಿ 1 ಇದೆ ಅಂದ್ರೆ ಜಸ್ಟ್ ಎರಡಕ್ಕೆ ನಾನು ಏನ್ ಮಾಡ್ತೀನಿ, ಇಂಟು 10 ಅಂತ ಮಲ್ಟಿಪ್ಲೈ ಮಾಡ್ತೀನಿ. 22.5 into 10, 2.5 into 10, this is equals to n minus 1. ಹೌದು. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಇದು ಮಲ್ಟಿಪ್ಲೈ ಮಾಡಿದ್ರೆ 22.5 into 10 ಮಲ್ಟಿಪ್ಲೈ ಮಾಡಿದ್ರೆ 10 5s are 50, 10 2s are 20 plus 5 25, 10 2s are 20 plus 2 22. ಈ ತರ ಸಿಗ್ತೈತಿ. ಇಲ್ಲಿ ಏನಾಗ್ತೈತಿ, ಪಾಯಿಂಟ್ ಕ್ಯಾನ್ಸಲ್. ಇಲ್ಲಿ ಪಾಯಿಂಟ್ ಕೊಟ್ರೆ ಇದೇನಾಗ್ತೈತಿ, ಹೋಲ್ ನಾವೇನಂತ ತಗೋಬಹುದು, 225. ಓಕೆ, ಇಲ್ಲಿ ಡೆಸಿಮಲ್ ಪ್ಲೇಸ್ ಏನು ಬರೋದಿಲ್ಲ, ಸೊ ಅದನ್ನ ನಾವು 225 ಅಂತಾನು ಬರಿಬಹುದು. ಓಕೆ, ಡಿವೈಡೆಡ್ ಬೈ 25 equals to n minus 1. 25 ones are 25, 25 2s are 50, 25 3s are 75, 25 4s are 100, 25 9s are 225. ಅಂದ್ರೆ 9 equals to n minus 1, n equals to 10. ಅಂದ್ರೆ ಇಲ್ಲಿ ಏನ್ ಬಂತು, 10. ಇದು ನೀವು ಸಾಲ್ವ್ ಮಾಡಿ ಏನ್ ಬರ್ಬೇಕಂದ್ರೆ 3.5 ಬರ್ಬೇಕು. ಟ್ರೈ ಮಾಡಿ, 3.5 ನೇ ಬರ್ಬೇಕು. 3.5 ನೇ ಬರ್ಬೇಕು. ಬರ್ಬೇಕು. ಹೇಗೆ, ಟ್ರೈ ಮಾಡಿ, ಆನ್ಸರ್ ಹೇಳಿದ್ದೇನೆ, ಟ್ರೈ ಮಾಡಿ. A 3.5, D 0, n equals to 105, an equals to a plus n minus 1 into d. A ಏನ್ ಕೊಟ್ಟಿದ್ದಾರೆ, 3.5. ಹೌದು, 105 minus 1, d ಏನಿದೆ, into 0. 0 into anything, 0. 3.5 plus 0, an is 3.5. ಈ ತರ ಸಾಲ್ವ್ ಮಾಡ್ಬೇಕು. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಚೂಸ್ ದ ಕರೆಕ್ಟ್ ಚಾಯ್ಸ್ ಇನ್ ದ ಫಾಲೋಯಿಂಗ್ ಅಂಡ್ ಜಸ್ಟಿಫೈ ಮಾಡಂತ ಹೇಳಿದ್ದಾರೆ. ಇದರಲ್ಲಿ ಯಾವ ಆಪ್ಷನ್ ಅದರದ್ದು ಆನ್ಸರ್ ಆಗತ್ತೆ ಅಂತ ಹೇಳ್ಬೇಕು. ಓಕೆ, ಕರೆಕ್ಟ್ ಒನ್ ಚಾಯ್ಸ್ ಚೂಸ್ ಮಾಡ್ಬೇಕು. ಯಾವ್ದು ಕರೆಕ್ಟ್ ಇದೆ ಅಂತ ನೀವು ಕೊಟ್ಟಿರೋ ಚಾಯ್ಸ್ ಅಲ್ಲಿ ಕರೆಕ್ಟ್ ಇರೋದನ್ನ ನೀವು ಚೂಸ್ ಮಾಡ್ಬೇಕು. ಓಕೆ, ಆಪ್ಷನ್ಸ್ ಗೆ ಚಾಯ್ಸ್ ಅಂದಿದ್ದಾರೆ, ಅರ್ಥ ಆಯ್ತಾ? ಓಕೆ, 33. ಓಕೆ, ಇದು ಕ್ವಶನ್ ತಗೊಳ್ಳಿ. ಸೆಕೆಂಡ್ ಕ್ವಶನ್ ತಗೊಳ್ಳಿ. ಚೂಸ್ ದ ಕರೆಕ್ಟ್ ಚಾಯ್ಸ್ ಇನ್ ದ ಫಾಲೋಯಿಂಗ್ ಅಂಡ್ ಜಸ್ಟಿಫೈ. ಏನ್ ಕೊಟ್ಟಿದ್ದಾರೆ ಇಲ್ಲಿ, 30th ಟರ್ಮ್ ಫೈಂಡ್ ಮಾಡ್ಬೇಕು. ಎಪಿ ಕೊಟ್ಟಿದ್ದಾರೆ 30th ಟರ್ಮ್ ಫೈಂಡ್ ಮಾಡ್ಬೇಕು. ಇದರಲ್ಲಿ ಯಾವ ಆಪ್ಷನ್ ಆಗತ್ತೆ ಅಂತ ಹೇಳ್ಬೇಕು. ಓಕೆ, 30th ಟರ್ಮ್ ಅಂದ್ರೇನೆ 830, A30,
A30 equals to A ಅನ್ನು ಹೇಗೆ ಬರೀತೀರಿ? A plus n minus 1 into D. ಇಲ್ಲಿ n ವ್ಯಾಲ್ಯೂ 30 ಐತಿ. ಸೊ A30 equals to A plus 30 minus 1 into D. Take this as equation 1. Then write AP. Then A equals to 10, A2 equals to 7, D equals to A2 minus A1 that is 7 minus 10 that is minus 3. D value minus 3. Put this value in equation 1. Put D and A equals to 10 in equation 1. Okay? ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ equation 1 ಏನಿದೆ ಹೇಳಿ? ರೈಟ್. ಏನು? A30 equals to A plus 30 minus 1 into D. This is equation 1. A30 equals to 10 plus 30 minus 1 into minus 3. Okay? Next ಏನ್ ಮಾಡ್ತೀರಿ? 10 as it is 30 minus 1 29 into 3. Multiply these two. Different sign. Take it as minus. 3 9s are 27. 3 2s are 6 plus 2 8 87. Okay. Minus 77. 80 ಒಳಗಡೆ 10 ತೆಗೆದ್ರೆ 70 ಆಯ್ತು. 77 ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದೇನಾಯ್ತು? ಸಿ ಆಪ್ಷನ್. A30 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಏನು ಬಂತು? ಆಪ್ಷನ್ ಸಿ. ಓಕೆ, ದಟ್ ಈಸ್ ಆನ್ಸರ್ ಆಪ್ಷನ್ ಸಿ. ಇದು ನೋಟ್ ಮಾಡ್ಕೊಳ್ಳಿ. ಇದು ನೀವು ಟ್ರೈ ಮಾಡ್ತೀರಾ ಸೇಮ್ ಹೀಗೆ? ಇಲ್ಲೇನ್ ಮಾಡ್ಬೇಕು? ಒಂದು LCM ಫೈಂಡ್ ಮಾಡ್ಬೇಕು, ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್. ಹೇಗೆ ಹೇಳ್ತೀನಿ ನೋಡಿ. ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ. A11 equals to A plus 11 minus 1 into D. This is the equation 1. A equals to minus 3. D find ಮಾಡಬೇಕಾದ್ರೆ A2 minus 1 divided by 2 minus of minus 3. This is minus 1 by 2 plus 3. ಏನು ಇಲ್ಲ ಅಂದ್ರೆ 1. LCM ಏನಾಗತ್ತೆ? 2 into 1 into 2. 1 minus 1 plus 6. That is 5. 5 by 2. D is 5 by 2. ಆಲ್ರೆಡಿ ಅದು AP ಐತೆ ಅಂತ ಅವರು ಡಿಫೈನ್ ಮಾಡಿದ್ದಾರೆ. ಕಾಮನ್ ಡಿಫರೆನ್ಸ್ ಚೆಕ್ ಮಾಡೋ ಹಾಗಿಲ್ಲ. A11 equals to minus 3 plus 11 minus 1 into 5 by 2. Minus 3 plus 10 into 5 by 2. 2 ones are 2 5s are. Minus 3 plus 25. That is minus 20. Sorry, plus 22. Option B. Option number B. A11. Option number B is the right answer. ಏನು?
ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಇದು ನೋಟ್ ಮಾಡ್ಕೊಳ್ಳಿ, ಏನಿಲ್ಲ A11 ಇಕ್ವೇಶನ್ ಬರ್ಕೋಬೇಕು, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ಫೈಂಡ್ ಮಾಡಬೇಕು, ಎ ಡಿ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, A11 ಫೈಂಡ್ ಮಾಡಬೇಕು. A11 ಫೈಂಡ್ ಮಾಡಿದ್ರೆ 11th ಟರ್ಮ್ ಸಿಗ್ತೈತಿ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ, ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಥರ್ಡ್ ಕ್ವಶನ್ ತಗೊಳ್ಳಿ. ಇನ್ ದ ಫಾಲೋಯಿಂಗ್ AP ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸ್. ಬಾಕ್ಸ್ ಕೊಟ್ಟಿದ್ದಾರೆ, ಅಲ್ಲಿರೋದನ್ನ ಟರ್ಮ್ ನ ನೀವು ಫೈಂಡ್ ಮಾಡಬೇಕು. ಅಲ್ಲಿರೋ ಟರ್ಮ್ಸ್ ನ ಫೈಂಡ್ ಮಾಡಬೇಕು. ಫೈಂಡ್ ಮಾಡ್ತೀರಾ? ಇಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. ಅಂದ್ರೆ A equals to 2, A3 equals to 26. A3 ನ ನೀವು A plus 2 minus 1 into D ಅಂತ ಬರಿತೀರಿ. ಹೌದು, A plus 2 minus 1 into D. 26 equals to A ಏನ್ ಕೊಟ್ಟಿದ್ದಾರೆ? 2 plus 2 minus 1 that is 1 into D. ಹೌದು, D ವ್ಯಾಲ್ಯೂ ಸಿಗತ್ತೆ. D equals to 26 minus 2, D equals to 24. D ವ್ಯಾಲ್ಯೂ 24, ಇದು 26 minus 2, D ವ್ಯಾಲ್ಯೂ 24. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, D ವ್ಯಾಲ್ಯೂ ಏನಾಯ್ತು? 24. ಹಾಗಾದ್ರೆ A2 ಫೈಂಡ್ ಮಾಡಬಹುದು. A2 ನ ನಾವು A plus D ಅಂತ ಬರಿಬಹುದು. ಇಲ್ಲ, A2 ಇದೆ 2 minus 1. ಸಾರಿ, A3 equals to 26. A3 equals to A plus 3 minus 1. ಅದು ಇದು 3 minus 1, 2 minus 1 ಅಲ್ಲ. ಇಲ್ಲಿ 26, ಇಲ್ಲಿ 2 plus 2D. 24 equals to 2D. 2 ones are 2 ones are 2 twos are. D ವ್ಯಾಲ್ಯೂ ಏನಾಯ್ತು? D equals to 12. D ವ್ಯಾಲ್ಯೂ ಏನಾಯ್ತು? 12. ಇದು ನೋಟ್ ಮಾಡ್ಕೊಳ್ಳಿ. D ವ್ಯಾಲ್ಯೂ 12 ಬಂದಿದೆ. ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ಓಕೆ, ಡಿ ವ್ಯಾಲ್ಯೂ ಏನಾಗೈತಿ ಇಲ್ಲಿ? 12. A2 equals to A plus D. A2 equals to 2 plus 12. A2 equals to 14. ಅಂದ್ರೆ ಇದೇನಾಯ್ತು? 14. ನೋಟ್ ಮಾಡ್ಕೊಳ್ಳಿ ಇದು. ಈ ಕ್ವಶನ್ ಅಲ್ಲೇ ಬರೆಯೋ ಹಾಗಿಲ್ಲ, ಲಾಸ್ಟ್ ಬರಿಬೇಕು. 2, AP ಅಂತ ಬರಿಬೇಕು. 2, 14, 26. ಓಕೆ, ಇದು ಟ್ರೈ ಮಾಡಿ. HW ಏನಿಲ್ಲ, A2 equals to A plus D. A2 ಏನ್ ಕೊಟ್ಟಿದ್ದಾರೆ? 13. ಇದು ಇಕ್ವೇಶನ್ 1. A3 equals to 3. ಸಾರಿ, ಇದು A4. 3 plus 3D equation 2. 4 minus 1 3. 2 minus 1 1 into D. ಓಕೆ, ಏನ್ ಮಾಡಬೇಕು? ಏನು ಇಲ್ಲ, ಇಲ್ಲಿ ಸೈನ್ ಚೇಂಜ್ ಮಾಡಬೇಕು. A minus A get cancel. 10 minus 3, sorry, 13 minus 3, 3 equals to, this is minus 2D. 2 ones are 2, 5s are. D equals to
-5. ಡಿ ವ್ಯಾಲ್ಯೂ ಸಿಕ್ಕಿದೆ, A1 ಮತ್ತೆ A3 ಫೈಂಡ್ ಮಾಡಬೇಕು. ಇದು ನೋಟ್ ಮಾಡ್ಕೊಳ್ಳಿ, ಹೋಮ್ವರ್ಕ್ ಅಂತ ಬೇಡ, ನೋಟ್ ಮಾಡ್ಕೊಳ್ಳಿ. ಇದು ನೋಟ್ ಮಾಡ್ಕೊಂಡ್ರ ಓಕೆ. ಡಿ ವ್ಯಾಲ್ಯೂ ಏನಾಯ್ತು -5 ಆದ್ರೆ ಇಲ್ಲಿ ನೀವು A2 ತಗೊಳ್ಳಿ, A ಪ್ಲಸ್ ಡಿ. A2 13, A ಫೈಂಡ್ ಮಾಡ್ಬೇಕು, ಡಿ ಏನೈತಿ -5. ಹೌದು, ಏನು ಇಲ್ಲ, 13 ಈಕ್ವಲ್ಸ್ ಟು A -5. A ಈಕ್ವಲ್ಸ್ ಟು 13 ಪ್ಲಸ್ 5, A ಈಕ್ವಲ್ಸ್ ಟು 18. A ವ್ಯಾಲ್ಯೂ ಏನ್ ಬಂತು 18. ಡಿ ವ್ಯಾಲ್ಯೂ -5, ಇಲ್ಲಿ ಡಿ ಈಕ್ವಲ್ಸ್ ಟು -5, A ಈಕ್ವಲ್ಸ್ ಟು 18. ಇದು ನೋಟ್ ಮಾಡ್ಕೊಳ್ಳಿ ಓಕೆ. A 18 ಆದ್ರೆ ಇನ್ A3 ಫೈಂಡ್ ಮಾಡಬೇಕು. A3 ಹೇಗೆ ಫೈಂಡ್ ಮಾಡ್ತೀರಾ? A3 ಈಕ್ವಲ್ಸ್ ಟು A ಪ್ಲಸ್ 3 -1, ದಟ್ ಈಸ್ 2D. A3 ಫೈಂಡ್ ಮಾಡಬೇಕು, A ಕೊಟ್ಟಿದ್ದಾರೆ, A ಫೈಂಡ್ ಮಾಡಿವಿ, ಏನು 18. ಇದು 18, ಇಲ್ಲೇ ಬರಿಬೇಡಿ ನೀವು, ಲಾಸ್ಟ್ ಬರಿಬೇಕು. 18 ಪ್ಲಸ್ 2 ಇಂಟು -5, 18 minus 5 to is 10, that is 8. A3 is 8. ಹಾಗಾದ್ರೆ AP ಏನಾಯ್ತು 18, 13, 8, 3. AP ಏನ್ ಬಂತು 18, 13, 8, 3. ಈ ತರ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ, ಟ್ರೈ ಮಾಡ್ತೀರಾ ನೀವು ಓಕೆ. ಈ ತರ ಇರೋದು ಒಂದು ಹೇಳಿದ್ದೇನೆ, ಇದು ಹೇಳಿದ್ದೇನೆ, ನೀವೇನ್ ಮಾಡ್ಬೇಕು, ಉಳ್ಕಾದ ನೀವೇ ಟ್ರೈ ಮಾಡ್ಬೇಕು ಓಕೆ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ, ಇವು ಟ್ರೈ ಮಾಡಿ ನೋಡೋಣ. ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಒಳಗಡೆ ಕೊಟ್ಟಿದ್ದಾರೆ, ಇದು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡ್ತೀರಾ? 9 ಇಂಟು 2 ಪ್ಲಸ್ 1, ಡಿನಾಮಿನೇಟರ್ ಇಂಟು ನೀವು ಸೈಡ್ ಹೋಲ್ ನಂಬರ್ ಕೊಟ್ಟಿರೋದನ್ನ ಮಲ್ಟಿಪ್ಲೈ ಮಾಡಿ ಪ್ಲಸ್ 1 ಮಾಡಬೇಕು, ಡಿವೈಡೆಡ್ ಬೈ ಡಿನಾಮಿನೇಟರ್ ಆಸ್ ಇಟ್ ಈಸ್ 18, 19/2. ಅದು 19/2 ಅಂತ ಬರ್ಕೋಬೇಕು. ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಅಂದ್ರೆ E4 ಮೇನ್ ಕ್ವಶನ್ ನಂಬರ್ 3 ತಗೊಳ್ಳಿ, ಅದರಲ್ಲಿ A ಈಕ್ವಲ್ಸ್ ಟು 5, A4 ಈಕ್ವಲ್ಸ್ ಟು 9, 1/2. ಇದು ಮಿಕ್ಸ್ಡ್ ಫ್ರಾಕ್ಷನ್ ಇರೋದು, ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿದ್ರೆ 9 ಇಂಟು 2 ಪ್ಲಸ್ 1 ಡಿವೈಡೆಡ್ ಬೈ 2, ದಟ್ ಈಸ್ 19/2 ಓಕೆ. A4 ಏನಾಯ್ತು 19/2 A4 ಓಕೆ. ನೆಕ್ಸ್ಟ್ ಏನ್ ಮಾಡ್ತೀರಿ? A2 ಫೈಂಡ್ ಮಾಡಬೇಕು, A ಪ್ಲಸ್ ಡಿ. A4 ಸಿಕ್ಕಿದೆ, A ಪ್ಲಸ್ ಡಿ, A2 A4 equals to A plus 4 minus 1 into D. A 5, A4 19, ಹೌದು. 3 into D, ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡಬೇಕು. 3D equals to 19 minus 5. 3D equals to 19 minus 5, that is 14. D equals to, ಕರೆಕ್ಟ್ ಆಗಿ ನೋಡಿ, 19/2 ಐತಿದ್ದು, ಏನು 19/2. LCM ತೆಗೆದ್ರೆ
3D equals to 3D, ಅದು 19/2. 3D equals to 19/2 minus 1 LCM 2 ಆಗತ್ತೆ. ಇಲ್ಲಿ 2 ಇದೆ ಅಂದ್ರೆ ಇಂಟು 1, ಇಲ್ಲಿ 1 ಇದೆ ಅಂದ್ರೆ ಇಂಟು 2. ಹೌದು. 19 minus 10, that is 9/2. ಹೌದು. 3D equals to 9/2. 3 1s are 3 3s. D equals to 3/2. D ವ್ಯಾಲ್ಯೂ ಏನ್ ಬಂತು? 3/2. D equals to 3/2. ನೋಟ್ ಮಾಡ್ಕೊಳ್ಳಿ ಇದು. D ವ್ಯಾಲ್ಯೂ ಏನ್ ಬಂತು? 3/2. ಓಕೆ. D ವ್ಯಾಲ್ಯೂ 3/2 ಬಂದ್ರೆ ನಾವೇನ್ ಮಾಡ್ಬೇಕು? ಇನ್ನ ಲಾಸ್ಟ್ A2 A3 ಫೈಂಡ್ ಮಾಡೋಣ ಬನ್ನಿ. A2 ಬೇಕಾದ್ರೆ A ವ್ಯಾಲ್ಯೂ 5, D ವ್ಯಾಲ್ಯೂ 3/2. LCM ತೆಗೀರಿ, ಏನೂ ಇಲ್ಲ ಅಂದ್ರೆ 1, LCM 2. LCM ಏನಾಗತ್ತೆ? 2, ಇಲ್ಲಿ ಇಂಟು 2, ಇಲ್ಲಿ ಇಂಟು 1. 5 2s are 10 ಪ್ಲಸ್ 3. A2 equals to 13 divided by 2. ಓಕೆ, ಇದನ್ನ ಡಿವೈಡ್ ಮಾಡಿ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇಡೋಣ. 2 13, 2 6 12, ರಿಮೈಂಡರ್ 1. ಏನ್ ಮಾಡ್ಬೇಕು? ಕ್ವೆಶ್ಚನ್ ಇರೋದನ್ನ ಫ್ರಾಕ್ಷನ್ ಅಲ್ಲಿರೋದನ್ನ ಈ ತರ ಡಿವೈಡ್ ಮಾಡ್ತೀರಿ. ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಹೇಗೆ ಬರೀತೀರಂದ್ರೆ ಕ್ವೆಶ್ಚನ್ ರಿಮೈಂಡರ್ ಕೆಳಗಡೆ, ಡಿವೈಸರ್ ಏನು? ಡಿವೈಸರ್ ನ ಬಿ ಅಂತ ತಗೊಳ್ಳೋಣ. ಓಕೆ, ಏನು? ಕ್ವೆಶ್ಚನ್ ರಿಮೈಂಡರ್ ಡಿವೈಸರ್. ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ? 6, ರಿಮೈಂಡರ್ 1, ಡಿವೈಸರ್ 2. ಅರ್ಥ ಆಯ್ತಾ? A2 equals to 6 1. ಓಕೆ, A2 ಏನ್ ಬಂತು? 6.5. ಇದು ನೋಟ್ ಮಾಡ್ಕೊಳ್ಳಿ. 6 ಏನ್ ಬರಿಬೇಕು? ಎಕ್ಸಾಕ್ಟ್ ಇಲ್ಲಿ ಮಿಡಲ್ ಅಲ್ಲಿ ಬರಿಬೇಕು. 2 ನಂಬರ್ ಮಿಡಲ್ ಅಲ್ಲಿ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಡಿವೈಡ್ ಸೈನ್ ಹಾಕಿರ್ತೀರಲ್ಲ ಅಲ್ಲೇ ಮಿಡಲ್ ಅಲ್ಲಿ ಬರಿಬೇಕು. ಇವೆರಡು ಟ್ರೈ ಮಾಡ್ತೀರಾ? ಎ ವ್ಯಾಲ್ಯೂ ಇದೆ 1 2 3 4 5. ಇದು 6. ಇದು A6 ಐತಿ, ಇದು A ಐತಿ, ಇದು A2 ಐತಿ. 3 4 5 6 A6. A2 A6 ಕೊಟ್ಟಿದ್ದಾರೆ. ಎರಡು ಇಕ್ವೇಶನ್ ಇಕ್ವೇಟ್ ಮಾಡ್ಕೋಬೇಕು. ಸೈನ್ ಚೇಂಜ್ ಆಗ್ತಿದ್ರೆ ಸೈನ್ ಚೇಂಜ್ ಮಾಡಿ, ಕ್ಯಾನ್ಸಲ್ ಆಗೋದು ಕ್ಯಾನ್ಸಲ್ ಮಾಡಬೇಕು. ಈ ತರಾನು ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೇನೆ, ಇದನ್ನು ಸಾಲ್ವ್ ಮಾಡಿಸಿದ್ದೇನೆ. ಟ್ರೈ ಮಾಡಿ. ಓಕೆ, A6 ಫೈಂಡ್ ಮಾಡಿ, ಡಿ ವ್ಯಾಲ್ಯೂ ಫೈಂಡ್ ಮಾಡಬೇಕು, ಆಮೇಲೆ ಇವೆಲ್ಲ ಟರ್ಮ್ ಫೈಂಡ್ ಮಾಡಬೇಕು. ಓಕೆ, ಇಲ್ಲಿ ಏನ್ ಮಾಡ್ಬೇಕು? ಈ ಇಕ್ವೇಶನ್ ಇಕ್ವೇಟ್ ಮಾಡ್ಕೋಬೇಕು. ಸೆಕೆಂಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡಿದ್ದೀರಿ ಅಲ್ವಾ, ಅದೇ ತರಾನೇ ಇದನ್ನು ಟ್ರೈ ಮಾಡಬೇಕು. ಓಕೆ, ಇದೇನ್ ಬರುತ್ತೆ ಅಂದ್ರೆ ಇಕ್ವೇಶನ್ A plus 38 equals to A plus D ಅಂತ ಬರುತ್ತೆ. ಇದು 22 equals to A plus 5D ಅಂತ ಬರುತ್ತೆ. A ಕ್ಯಾನ್ಸಲ್ ಆಗ್ಬೇಕಾದ್ರೆ ಸೈನ್ ಚೇಂಜ್ ಮಾಡ್ತೀರಿ ಎಲ್ಲ ಕಡೆನು. 38 plus 22 that is 50. 60 ಆಗ್ತೈತಿ. 60 ಈಕ್ವಲ್ಸ್ ಟು A ಕ್ಯಾನ್ಸಲ್ ಆಗತ್ತೆ, A ಮೈನಸ್ A 0 ಆಗ್ತೈತಿ. 60 ಈಕ್ವಲ್ಸ್ ಟು ಸೈನ್ ಚೇಂಜ್ ಮಾಡಿದ್ರೆ D ಮೈನಸ್ 4D. 60 ಈಕ್ವಲ್ಸ್ ಟು ಮೈನಸ್ 4D ಬರ್ತೈತಿ. ಅಂದ್ರೆ 4 1 4 4 4 1 4 2 15 ಅಂದ್ರೆ
ಡಿ ಏನ್ ಬಂತು -15 ಅರ್ಥ ಆಯ್ತಾ. ಓಕೆ, ಈ ತರ ಡಿ ವ್ಯಾಲ್ಯೂ ಫೈಂಡ್ ಮಾಡಿ. ಎ ಫೈಂಡ್ ಮಾಡಬೇಕು ಹೇಗೆ, A2 ಆದ್ರೂ ತಗೊಂಡು ಎ ವ್ಯಾಲ್ಯೂ ಫೈಂಡ್ ಮಾಡಿ, A6 ಆದ್ರೂ ತಗೊಂಡು ಎ ವ್ಯಾಲ್ಯೂ ಫೈಂಡ್ ಮಾಡಿ. ಎ ವ್ಯಾಲ್ಯೂ ಫೈಂಡ್ ಮಾಡಿದಾದ್ಮೇಲೆ ಇವು ಅಷ್ಟು ಟರ್ಮ್ ಫೈಂಡ್ ಮಾಡಬೇಕು. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ತಗೋತೀರಾ? ಓಕೆ, ಇದು ಕ್ವಶನ್ ತಗೊಳ್ಳಿ. ಫೋರ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ AP is 3,8. AP ಕೊಟ್ಟಿದ್ದಾರೆ. ಇದು ಲಾಸ್ಟ್ ಯಾವ್ದೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ 78. ಆ 78 ಎಷ್ಟು, ಅದು 78 ಅನ್ನೋದು ಎಷ್ಟನೇ ಟರ್ಮ್ ಅಂತ ಹೇಳ್ಬೇಕು. ಅಂದ್ರೆ 78 ಯಾವ ಟರ್ಮ್ ಆಗತ್ತೆ ಅಂತ ಹೇಳ್ಬೇಕು. ಓಕೆ, ಹಾಗಾದ್ರೆ ಏನ್ ಮಾಡಿ, ಇಲ್ಲಿ ಎ ಈಕ್ವಲ್ಸ್ ಟು AP ಏನ್ ಕೊಟ್ಟಿದ್ದಾರೆ ಫಸ್ಟ್ ಗಿವನ್ ಬರ್ಕೋಬೇಕು. AP 3, 8, 13, 18 ಅಂಡ್ ಸೋ ಆನ್. AN ಅಂತ ತಗೊಂಡ್ಬಿಡಿ, ಅದು ಯಾವ್ದೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು AN ಅಂತ ತಗೊಂಡ್ಬಿಡಿ 78. ಓಕೆ, A ವ್ಯಾಲ್ಯೂ 3, D ವ್ಯಾಲ್ಯೂ ಫೈಂಡ್ ಮಾಡಿ. 8 - 3 5, 13 - 8 10 ಒಳಗಡೆ 8. ಓಕೆ, 5. ಡಿ ಏನಾಯ್ತು 5. ಹೌದು, ಡಿ 5 ಆದ್ರೆ ಏನ್ ಮಾಡ್ತೀರಿ, ನೆಕ್ಸ್ಟ್ ಡಿ 5 ಆದ್ರೆ AN ವ್ಯಾಲ್ಯೂ A ಪ್ಲಸ್ N - 1 ಇಂಟು ಡಿ. ಇಲ್ಲಿ ಎಷ್ಟನೇ ಟರ್ಮ್ ಅಂದ್ರೆ N ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕು. AN 78 ಅಂತ ತಗೊಳ್ಳಿ, A ವ್ಯಾಲ್ಯೂ 3 ಅಂತ ತಗೊಳ್ಳಿ, N - 1 5. ಹೌದು, N ವ್ಯಾಲ್ಯೂ ಫೈಂಡ್ ಮಾಡಬೇಕು. ಎಷ್ಟನೇ ಟರ್ಮ್ ಅಂತ ಕೇಳಿದ್ದಾರೆ ಅಂದ್ರೆ N ವ್ಯಾಲ್ಯೂ ಫೈಂಡ್ ಮಾಡಬೇಕು. N ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ಇದ್ರದ್ದು ಎಷ್ಟನೇ ಟರ್ಮ್ ಆಗತ್ತೆ ಅಂತ ಹೇಳ್ಬೋದು. ಇದು 78 ಅನ್ನೋದು ಎಷ್ಟನೇ ಟರ್ಮ್ ಅಂತ ಹೇಳ್ಬೋದು. ಓಕೆ, 78 ಈಕ್ವಲ್ಸ್ ಟು 78 - 3 ಈಕ್ವಲ್ಸ್ ಟು N - 1 ಇಂಟು 5. 78 ಒಳಗಡೆ 3 ಹೋದ್ರೆ 75 ಈಕ್ವಲ್ಸ್ ಟು N - 1 ಇಂಟು 5. ಹೌದು, N - 1 ಈಕ್ವಲ್ಸ್ ಟು 75 ಡಿವೈಡೆಡ್ ಬೈ 5. 5 1s 5, 2 ಉಳಿತು 25, 5 5s 25. ಸೊ ಲಾಸ್ಟ್ ಏನ್ ಬಂತು, N - 1 ಈಕ್ವಲ್ಸ್ ಟು 15. N ಈಕ್ವಲ್ಸ್ ಟು 15 ಪ್ಲಸ್ 1, N ಈಕ್ವಲ್ಸ್ ಟು 16. ಅಂದ್ರೆ 78 ಈಸ್ 16th ಟರ್ಮ್. ಇದು ನೋಟ್ ಮಾಡ್ಕೊಳ್ಳಿ. N ವ್ಯಾಲ್ಯೂ ಏನ್ ಬಂತು 16. ಓಕೆ, ನೋಟ್ ಮಾಡ್ಕೊಂಡ್ರೆ ಇದು. ಓಕೆ, ನೆಕ್ಸ್ಟ್ ತಗೊಳ್ಳಿ. ಅಂದ್ರೆ ಲಾಸ್ಟ್ ಬರದ್ ಬಿಡಿ. A16 ಈಕ್ವಲ್ ಟು 78 ಈಸ್ ದ 16th term of the AP. Okay, of the AP. ಇದು ನೋಟ್ ಮಾಡ್ಕೊಳ್ಳಿ. ಅಂದ್ರೆ ಇದು 16th ಟರ್ಮ್ ಐತಿ 78 ಅನ್ನೋದು. ಓಕೆ, ಬೇಕಾದ್ರೆ ಚೆಕ್ ಮಾಡಿ. A16 ಈಕ್ವಲ್ಸ್ ಟು A ಪ್ಲಸ್ 16 - 1 ಇಂಟು ಡಿ. A ವ್ಯಾಲ್ಯೂ ಏನಿದೆ 3 ಪ್ಲಸ್ 16 - 1 15 ಇಂಟು 5. ಡಿ ವ್ಯಾಲ್ಯೂ 5 ಐತಿ. ಸೊ 3 ಪ್ಲಸ್ 15 5s 75 78. ಹಾಗಾದ್ರೆ ದಿಸ್ ಈಸ್ ರೈಟ್ ಆನ್ಸರ್. ಇದು ಏನಾಯ್ತು, ವೆರಿಫೈಡ್ ಸ್ಟೆಪ್. ವೆರಿಫೈಡ್. ಓಕೆ, ನೋಟ್ ಮಾಡ್ಕೊಳ್ಳಿ. ಇದು ನೀವೇನ್ ಮಾಡ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಇದು ಬರಿಬೇಕು, ಇದು ಎಷ್ಟನೇ ಟರ್ಮ್ ಅಂತ N ವ್ಯಾಲ್ಯೂ ಫೈಂಡ್ ಮಾಡೈತಿ, ಅದ್ರ ಆದ್ಮೇಲೆ N ವ್ಯಾಲ್ಯೂ ಫೈಂಡ್ ಮಾಡೈತಿ,
ಅದಾದ್ಮೇಲೆ ಈ ಸ್ಟೆಪ್ ನ ಬರಿಬೇಕು. ಓಕೆ, ಇದು ನೋಟ್ ಮಾಡ್ಕೊಳ್ಳಿ.